ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆನೆಸ್ ಕಿಚನ್. ನಾನು ಇವತ್ತು ಬ್ಯಾಚ್ಲರ್ ಮಟನ್ ಕರಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ಬನ್ನಿ, ತುಂಬ ಈಸಿ ಸಿಂಪಲಾಗಿ ಮಾಡ್ಬೋದು, ತುಂಬ ಟೇಸ್ಟಿ ಕೂಡ ಇರುತ್ತೆ. ಇದು ತುಂಬ ಬೇಗನೂ ಕೂಡ ಮಾಡ್ಬೋದು, ಯಾರಾದರೂ ನೆಂಟರು ಬಂದರೂ ಕೂಡ. ಸೊ ಇವಾಗ ನಾನು ಇನ್ನು 1/4 kg ತೊಗೊಂಡು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. 1/4 kgಯಲ್ಲಿ ಏನೇನು ಹಾಕಬೇಕಂತ: ಕೊತ್ತಂಬರಿ ಸೊಪ್ಪು, ಎಣ್ಣೆ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಕ್ಯೂಮಿನ್ ಪೌಡರ್, ಮೆಣಸಿನ್ಕಾಯಿ, 1-2 ಟೊಮಾಟೊ, ಚಕ್ಕೆ, ಈರುಳ್ಳಿ, ಪಲಾವ್ ಎಲೆ. ಸೊ ಬನ್ನಿ ಯಾವ ಥರ ಮಾಡೋದಂತ ಇವಾಗ ಒಂದೊಂದಾಗಿ ನಾನು ಇವಾಗ ತೋರಿಸ್ತೀನಿ. ಸೊ ಮೊದಲಿಗೆ ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಪ್ರೆಷರ್ ಕುಕ್ಕರ್ ಪ್ಯಾನಲ್ಲಿ ಹಾಕ್ಕೊಳ್ತೀನಿ. ನೀವು ಯಾವುದಾದ್ರು ವೆಜಲ್ ಕೂಡಲು ಹಾಕ್ಕೋಬೋದು ಪಾತ್ರೆಯಲ್ಲಿ. ಸೊ ಒಂದು ಪಲಾವ್ ಎಲೆ, 1 ಚಕ್ಕೆ, 2 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ 1-2 ಲವಂಗ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1/4 kgಗೆ ಏನು ಹಾಕ್ಬೇಕಂತ 2 ಈರುಳ್ಳಿ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ 1/4 kgಗೆ ಈ ಪ್ರೊಪೋರ್ಷನ್ ಮಾಡಿದ್ರೆ ನಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ಫಸ್ಟ್ ನಾವು ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಒಂಥರ ಕಲರು ಚೇಂಜ್ ಆಗಬೇಕು. ಸೊ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಅದು ಕೂಡ ನಾನು ಫ್ರೈ ಮಾಡ್ಕೊಳ್ತೀನಿ. ಇವಾಗ ನೆಕ್ಸ್ಟ್ ನಾನಿವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಇದಕ್ಕೆ 2 ಸ್ಲಿಟ್ ಮಾಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ 1 ಟೊಮಾಟೊ ನಾನು ಹಾಕ್ಕೊಂಡಿದ್ದೀನಿ. ಇದೂ ಟೊಮಾಟೊ ಕೂಡ ನಿಮಗೆ ತುಂಬ ಸಾಫ್ಟ್ ಆಗಿಬಿಡಬೇಕು. ಸೊ ಅವಾಗೆ ನಿಮಗೆ ಸಾರು ರುಚಿನೂ ಕೂಡ ಹಾಗೆ ಬರುತ್ತೆ. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಒಂದು ಹದಕ್ಕೆ ನಾವು ಫ್ರೈ ಮಾಡ್ಕೊಳ್ಬೇಕು. ಸೊ ಬನ್ನಿ, ಇದಕ್ಕೆ ನಾನು ಇವಾಗ ಚಿಕನ್ ಏನಿದೆ 1/4 kg ಚಿಕನ್ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತೀನಿ. ಅದನ್ನ 10 ನಿಮಿಷ ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನದ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಚೆನ್ನಾಗಿ ಒಂದಕ್ಕೊಂದು ಉಪ್ಪೆಲ್ಲ ಕುಟ್ಕೊಳ್ಳಿ. 10 ನಿಮಿಷ ಕ್ಲೋಸ್ ಮಾಡಿಬಿಟ್ರೆ ನಿಮಗೆ ಆ ಎಣ್ಣೆ ಬಿಟ್ಕೊಡುತ್ತೆ. ಸೊ ಇವಾಗ ನಾನೇನು ಧನಿಯಾ ಪೌಡರು, ಅಚ್ಕಾರದ ಪುಡಿ, ಕ್ಯೂಮಿನ್ ಪೌಡರ್ ಹಾಕ್ತಾಯಿದ್ದೀನಿ, ಜೀರಿಗೆ ಪೌಡ್ರು. ಸೊ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಂಡು, ಬೇಕಾದ್ರೆ ಇದಕ್ಕೆ ನೀವು ಗರಂ ಮಸಾಲ ಕೂಡ ಹಾಕ್ಕೋಬೋದು. ನಾನು ಸಿಂಪಲ್ ಮಕ್ಳಿಗಾಗಲೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇಷ್ಟೇ ಹಾಕಿದೆ. ನೋಡಿ, ಇಷ್ಟು ತುಂಬ ಸಿಂಪಲ್ಲು. ಕೊತ್ತಂಬರಿ ಸೊಪ್ಪು ನಾನು ಚೆನ್ನಾಗಿ ಉದುರಿಸ್ಕೊಳ್ತೀನಿ, ಸಣ್ಣದಾಗಿ ಕಟ್ ಮಾಡಿಕೊಂಡು. ಸೊ ಚೆನ್ನಾಗಿ ಇವಾಗ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬನ್ನಿ, ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನಿಮಗೆ ಚಿಕ್ಕದು ಬೇಕಂದರೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಸ್ವಲ್ಪ ನಿಮಗೆ ತೆಳುಗೆ ಬೇಕು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಬೋದು. ನಾನು ಸ್ವಲ್ಪ ಮೀಡಿಯಮ್ ಅಷ್ಟು ಹಾಕ್ಕೊಂಡಿದ್ದೀನಿ. ಕುದೀತಾ ಇದೆ ನೋಡಿ. ಬನ್ನಿ ಇವಾಗ ನಾವು ಕುಕ್ ಮಾಡೋಣ. ಪ್ರೆಷರ್ ಹಾಕಿ 5 ವಿಷಲ್ ಕೂಗಿದ್ರೆ ಸಾಕಾಗಿದೆ. ಸೊ ಇವಾಗ ಇದು 5 ವಿಷಲ್ ಕೂಗಿಸೋಣ. ಸೊ ತುಂಬ ಈಸಿ, ತುಂಬ ಬೇಗ ಮಾಡ್ಬೋದು. ಯಾರು ನೆಂಟರು ಬಂದರೂ ಅವ್ರಿಗೂ ಕೂಡ ನೀವು ಮಾಡ್ಕೊಡ್ಬೋದು. ಸೊ ಇವಾಗ ಕುಕ್ಕರ್ ತಣ್ಣಕ್ಕಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ಬರೀ 1/4 kgಯಲ್ಲೂ ನಿಮ್ಮ ಮಕ್ಕಳಿಗೆ ಇಮಿಡಿಯೇಟ್ ಮಾಡಿಕೊಡ್ಬೇಕಂದ್ರೂ ಕೂಡ ಈ ಥರ ನೀವು ತುಂಬ ಸಿಂಪಲ್ಲಾಗಿ, ತುಂಬ ಮೈಲ್ಡಾಗಿರುತ್ತೆ. ಖಾರನೂ ಇರೋಲ್ಲ. ಖಾರ ಬೇಕಂದರೆ ನೀವು ಆ್ಯಡ್ ಮಾಡ್ಕೊಳ್ಳೋದು ಜಾಸ್ತಿ ಇದಕ್ಕೂ. ಸೊ ಈಗ ನೋಡಿ, ಒಂದು ಬೌಲಿಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚಪಾತಿ ಜೊತೆ ಆದರೂ ಅನ್ನ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಸೊ ಗ್ರೇವಿ ಟೈಪು ನೀವು ಮಾಡ್ಕೊಬೋದು. ಇದರಲ್ಲಿ ಇನ್ನೂ ತೆಳು ಬೇಕಂದರೆ ತೆಳು ಕೂಡ ಮಾಡ್ಕೋಬೋದು. ಸೊ ಎಷ್ಟು ತುಂಬ ಸಾಫ್ಟಾಗಿ ಆಗಿದೆ ನೋಡಿ ಮಟನ್ನು ಕೂಡ. ಸೊ ಇದೇ ಥರ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.